ಹಲೋ ಹಾಯ್ ಫ್ರೆಂಡ್ಸ್, ಮಹಿಳಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಹೇಶ್ವರಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದು ನಾವು ಸಂಕ್ರಾಂತಿ ಹಬ್ಬದ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್. ಸಂಕ್ರಮಣ ಕಾಲವನ್ನು ಪರಮ ಪವಿತ್ರ ಕಾಲವೆಂದು ಭಾವಿಸುವುದು ನಮ್ಮ ಭಾರತೀಯರ ನಂಬಿಕೆ. ನಮ್ಮ ಪುರಾಣದಲ್ಲಿ ಸಂಕ್ರಮಣದ ಬಗ್ಗೆ ಸಾಕಷ್ಟು ಉಲ್ಲೇಖಗಳಿವೆ. ಮಹಾಭಾರತದ ವಿಷಯಕ್ಕೆ ಬರುವುದಾದರೆ, ಕುರುಕ್ಷೇತ್ರದ ಯುದ್ಧದ ಸಮಯದಲ್ಲಿ ಅರ್ಜುನನ ಬಾಣಗಳಿಂದ ಬಾಧಿಸಲ್ಪಟ್ಟು ಶರಶಯ್ಯೆಯ ಮೇಲೆ ಮಲಗಿದ್ದ ಭೀಷ್ಮ ಎನ್ನುವ ಇಚ್ಛಾಮರಣಿಯು ತನ್ನ ಬದುಕನ್ನು ಕೊನೆಗೊಳಿಸುವುದಕ್ಕೆ ಉತ್ತರಾಯಣ ಪರ್ವಕ್ಕಾಗಿ ಕಾಯುತ್ತಿದ್ದರಂತೆ. ಉತ್ತರಾಯಣ ಪರ್ವಕಾಲ ಬರುತ್ತಿದ್ದಂತೆ ತಮ್ಮ ಪ್ರಾಣವನ್ನು ತೊರೆದರು. ಆ ಉತ್ತರಾಯಣ ಪರ್ವಕಾಲವೇ ಈ ಸಂಕ್ರಾಂತಿ. ಇನ್ನು ಭಗೀರಥನ ತಪಸ್ಸಿಗೆ ಮೆಚ್ಚಿ ಅವರ ವಂಶಜರಿಗೆ ಮುಕ್ತಿ ಕೊಡಿಸಲು ಭೂಮಿಗಿಳಿದು ಬಂದ ದೇವಗಂಗೆ ಭಗೀರಥನ ಹಿಂದೆ ಕಪಿಲ ಮಹರ್ಷಿಗಳ ಆಶ್ರಮವನ್ನು ಪ್ರವೇಶ ಮಾಡಿದ ದಿನ ಈ ಉತ್ತರಾಯಣ ಪರ್ವ ದಿನ ಆಗಿತ್ತು. ಹೀಗಾಗಿ ಇದನ್ನು ಪಾಪನಾಶಕ ದಿನ ಎಂತಲೂ ಕರೆಯುತ್ತಾರೆ. ಈ ದಿನವನ್ನು ನಾವು ತುಂಬ ಮಹತ್ವಪೂರ್ಣವೆಂದು ಭಾವಿಸುತ್ತೇವೆ. ಇದಕ್ಕೆ ಇನ್ನೊಂದು ಕಾರಣವೆಂದರೆ, ಈ ದಿನದಂದು ಶಿವನು ವಿಷ್ಣುವಿಗೆ ಆತ್ಮಜ್ಞಾನವನ್ನು ಬೋಧಿಸಿದ ಅಂತ ದೇವಿ ಭಾಗವತದಲ್ಲಿ ಹೇಳಲಾಗುತ್ತದೆ. ಹಾಗಾಗಿ ಇದನ್ನು ಜ್ಞಾನಕಾರಕ ದಿನ ಎಂತಲೂ ಕರೆಯುತ್ತಾರೆ. ಮತ್ಸ್ಯ ಪುರಾಣದ ಪ್ರಕಾರ ದೇವತೆಗಳ ದಿನ ಶುರುವಾಗುವುದು ಇದೇ ಸಂಕ್ರಮಣ ದಿನದಂದು. ಹೀಗಾಗಿ ಇದನ್ನು ಕಲ್ಯಾಣಕಾರಕ ದಿನ ಎಂದು ಕರೆಯಲಾಗುತ್ತದೆ. ಆದರೆ ಈ ದಿನ ವೈಜ್ಞಾನಿಕವಾಗಿ ಏಕೆ ಶ್ರೇಷ್ಠವಾಗುತ್ತದೆ ಎಂಬುದನ್ನು ನಾವೀಗ ತಿಳಿಯೋಣ. ಸೂರ್ಯ ವರ್ಷದಲ್ಲಿ 2 ದಿನ ಮಾತ್ರ ಪೂರ್ತಿಯಾಗಿ ಪೂರ್ವ ದಿಕ್ಕಿನಲ್ಲಿ ಉದಯಿಸುತ್ತಾನೆ. ಈ 2 ದಿನಗಳು ಪೂರ್ತಿ ಹಗಲು ಹಾಗೂ ಸಂಪೂರ್ಣ ರಾತ್ರಿಯಿಂದ ಕೂಡಿರುತ್ತವೆ. ಜನವರಿ 13ರ ರಾತ್ರಿಯ ವೇಳೆಗೆ ಮಕರ ರಾಶಿಯನ್ನು ಪ್ರವೇಶ ಮಾಡುತ್ತಾನೆ ಸೂರ್ಯ. ನಂತರ ಜನವರಿ 14ರ ನಂತರ ದಕ್ಷಿಣದಿಂದ ಮತ್ತೆ ಉತ್ತರದ ಕಡೆಗೆ ಚಲನೆ ಮಾಡುತ್ತಾನೆ. ಇದು ವಾತಾವರಣದಲ್ಲಿ ಬದಲಾವಣೆ ಶುರುವಾಗುವ ದಿನ. ಇಲ್ಲಿಯವರೆಗೂ ತೀವ್ರವಾಗಿರುವ ಚಳಿಗಾಲ ತನ್ನ ತೀವ್ರತೆಯನ್ನು ಕಡಿಮೆ ಮಾಡಿಕೊಳ್ಳುತ್ತದೆ. ಮಕರ ಸಂಕ್ರಮಣದ ನಂತರ ಕತ್ತಲಿನ ಅವಧಿ ಕಡಿಮೆಯಾಗುತ್ತಾ ಬರುತ್ತದೆ. ಇದು ಖಗೋಳ ವಿಜ್ಞಾನಕ್ಕೆ ಸಂಬಂಧಿಸಿದ ಮಕರ ಸಂಕ್ರಾಂತಿಯ ಹಿನ್ನೆಲೆಯಾಗಿದೆ. ಇನ್ನು ನಮ್ಮ ಒಂದು ಆಚರಣೆಯ ವಿಷಯಕ್ಕೆ ಬರುವುದಾದರೆ, ಇದು ನಮಗೆ ಸುಗ್ಗಿ ಹಬ್ಬ ಕೂಡ. ಸಂಕ್ರಾಂತಿ ದಿನ ಎಳ್ಳು ಬೀರುವುದು ನಮ್ಮ ಸಂಪ್ರದಾಯ. ಎಳ್ಳು, ಶೇಂಗಾ, ಕೊಬ್ಬರಿ, ಎಣ್ಣೆಯ ಅಂಶಗಳಿಂದ ಕೂಡಿದ ಪದಾರ್ಥಗಳನ್ನೇ ಕೊಡುವುದು ಏಕೆ ಗೆಳೆಯರೆ ಎಂದಾದರೂ ಯೋಚನೆ ಮಾಡಿದ್ದೀರಾ? ಚಳಿಗಾಲದ ಸಮಯದಲ್ಲಿ ಚರ್ಮ ಎಣ್ಣೆ ಅಂಶವನ್ನು ಕಳೆದುಕೊಳ್ಳುತ್ತದೆ. ಹೀಗಾಗಿ ದೇಹಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಎಣ್ಣೆ ಬೇಕು. ಹಾಗಾಗಿ ಎಳ್ಳು, ಕೊಬ್ಬರಿ, ಶೇಂಗಾದಂಥ ಕಾಳುಗಳನ್ನು ಮತ್ತು ಬೆಲ್ಲದಂಥ ಶಾಖೋತ್ಪನ್ನ ಕೊಡುವ ಮೂಲಕ ದೇಹಕ್ಕೆ ಬೇಕಾದ ಪೌಷ್ಟಿಕಾಂಶಗಳನ್ನು ತಿನ್ನಿ ಎಂದು ನಮ್ಮ ಪೂರ್ವಿಕರು ತಮ್ಮ ಆಚರಣೆಗಳಿಂದ ಹೇಳುತ್ತಾ ಬಂದಿದ್ದಾರೆ. ಇದನ್ನೇ ನಾವಿಂದು ಪಾಲಿಸುತ್ತಿದ್ದೇವೆ. ನಮ್ಮ ಭಾರತವು ಅನೇಕ ಸಂಸ್ಕೃತಿ ಸಂಪ್ರದಾಯಗಳಿಂದ ಕೂಡಿರುವ ದೇಶ. ಎಷ್ಟೇ ವಿಭಿನ್ನವಾದ ಭಾಷೆ, ವೇಷಭೂಷಣಗಳಿದ್ದರೂ ಸಹ ನಮ್ಮೆಲ್ಲರ ಒಂದು ನಂಬಿಕೆ ಒಂದೇ ಎನ್ನುವುದಕ್ಕೆ ನಮ್ಮ ಸಂಕ್ರಾಂತಿಯು ಒಂದು ಸಾಕ್ಷಿ. ಏಕೆಂದರೆ ಸಂಕ್ರಾಂತಿಯನ್ನು ಭಾರತದ ವಿವಿಧೆಡೆಯಲ್ಲಿ ಆಚರಿಸುತ್ತಾರೆ. ನಾವು ಸಂಕ್ರಾಂತಿ ಅಂತ ಕರೆಯುತ್ತೇವೆ. ತಮಿಳುನಾಡಿನಲ್ಲಿ ಪೊಂಗಲ್ ಅಂತ ಕರೆಯುತ್ತಾರೆ. ಗುಜರಾತ್ನಲ್ಲಿ ಇದೇ ಸಂಕ್ರಾಂತಿ ಹಬ್ಬವನ್ನು ಉತ್ತರಾಯಣ ಅಂತಲೂ ಕರೆಯುತ್ತಾರೆ. ಪಂಜಾಬ್ನಲ್ಲಿ ಲಹೋಡಿ ಅಥವಾ ಮಾಹಿ ಎಂದು ಕರೆಯುತ್ತಾರೆ. ಘಟ್ವಾಲ್ದಲ್ಲಿ ಖಿಚಡಿ ಸಂಕ್ರಾಂತಿ ಅಂತ ಕರೆಯುತ್ತಾರೆ. ಅಸ್ಸಾಂನಲ್ಲಿ ಸಂಕ್ರಾಂತಿ ಹಬ್ಬವನ್ನು ಬೋಹಾಲಿ ಬಿಹು ಅಂತಾನೂ ಕರೆಯುತ್ತಾರೆ. ಕಾಶ್ಮೀರದಲ್ಲಿ ಮಕರ ಸಂಕ್ರಾಂತಿ ಅಂತಲೂ ಕರೀತಾರೆ. ಮಕರ ಸಂಕ್ರಾಂತಿಯ ದಿನ ಹಾಲು, ತುಪ್ಪ, ಸಿಹಿ ಇತ್ಯಾದಿಗಳನ್ನು ಸೂರ್ಯದೇವನಿಗೆ ಅರ್ಪಿಸಿ ಪೂಜಿಸುವ ಪದ್ಧತಿ ಕೂಡ ನಮ್ಮ ಭಾರತ ದೇಶದಲ್ಲಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೆಲ್ಲ ಮಹತ್ವಪೂರ್ಣವಾದ ಒಂದು ಸಂಕ್ರಾಂತಿ ಹಬ್ಬವನ್ನು ನಾವು ಪ್ರತಿ ವರ್ಷ ಆಚರಣೆ ಮಾಡುತ್ತಾ ಹಾಗೂ ನಮ್ಮ ಮುಂದಿನ ಪೀಳಿಗೆಯವರಿಗೂ ಸಹ ಈ ಹಬ್ಬದ ವಿಶೇಷತೆಯನ್ನು ತಿಳಿಸುತ್ತಾ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ನಾವು ಉಳಿಸುತ್ತಾ ಬರೋಣ ಎಂದು ಕೇಳಿಕೊಳ್ತೇನೆ ಈ ವಿಡಿಯೋ ಮೂಲಕ. ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್. ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ನಾನು ಮತ್ತೆ ಭೇಟಿಯಾಗುತ್ತೇನೆ. ಧನ್ಯವಾದಗಳು ಫ್ರೆಂಡ್ಸ್. ಅಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇರಿ.